ಅಂಬೇಡ್ಕರ್ ಅವರ ಬಗ್ಗೆ ಬೇರೆಯವರು ಬರೆದ ಪುಸ್ತಕಗಳನ್ನು ಓದುವ ಬದಲು ಸ್ವತಃ ಅಂಬೇಡ್ಕರ್ ಅವರೇ ಬರೆದಿರುವ ಕನಿಷ್ಠ 3 ಪುಸ್ತಕಗಳನ್ನಾದರೂ ಎಲ್ಲರೂ ಓದಬೇಕೆಂದು ಜಿಲ್ಲಾಧಿಕಾರಿ ಕರೆ ನೀಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಾಜಿ ಪ್ರಧಾನಮಂತ್ರಿ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ತಮ್ಮ ಅನುಭವದ ಜ್ಞಾನ ಎಲ್ಲರಿಗೂ ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಬರೆದಿದ್ದಾರೆ. ಅಂಬೇಡ್ಕರ್ ಅವರು ಬರೆದ ಪುಸ್ತಕವನ್ನ ಓದುವುದರಿಂದ ಎಲ್ಲರಲ್ಲಿರುವ ಅಂಬೇಡ್ಕರ್ ವ್ಯಕ್ತಿತ್ವ ಹೊರಬರಲು ಸಾಧ್ಯ ಎಂದರು. ಇಡೀ ವಿಶ್ವಕ್ಕೆ ಸಲ್ಲುವಂತಹ ವ್ಯಕ್ತಿತ್ವ ಹೊಂದಿದ್ದ ಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಿರುವುದರಿಂದ ಜ್ಞಾನದ ಸಂಕೇತವಾಗಿ ಅವರ ಪ್ರತಿಮೆಯನ್ನ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಅಷ್ಟೇ ಅಲ್ಲದೆ ಜಗತ್ತಿನ 150ಕ್ಕೂ ಹೆಚ್ಚು ದೇಶಗಳಲ್ಲಿ ನಾವು ಕಾಣುತ್ತಿದ್ದೇವೆ ಎಂದರು. ಫಂಡಮೆಂಟಲ್ ಡಿಫರೆನ್ಸ್ ಏನಂದ್ರೆ ಅವರು ಮಾಡಿಕೆಯಿಂದ ನಮ್ಮ ಎಲ್ಲರ ಮನಸ್ಸಲ್ಲಿ, ಪ್ರತಿಯೊಬ್ಬರ ಮನಸ್ಸಲ್ಲಿ ಇದ್ದ ವಿಚಾರಗಳೇ ಇದ್ದಾರೆ. ಸಾವಿರ ವರ್ಷಗಳಿಗೆ ಒಬ್ಬರಿಗಿಂತ ಒಬ್ಬರು ಅಂದ್ರೆ ಇವ್ರ ಮೇಲೆ ಇವರು ಕೆಳಗೆ ಅಂತ ಇರುವಂತ ಸಿಂಪಲ್ ಸಿಸ್ಟಮ್ ಅಲ್ಲ. ಆ ತರ ಒಂದು ಸಿಂಪಲ್ ಸಿಸ್ಟಮ್ ಇದೆ. ಕೆಳಗೆ ಗೊತ್ತಾಗುತ್ತೆ, ಈಗ ಸ್ಲೇವರಿ ಬಗ್ಗೆ ವೈಟ್ ಮ್ಯಾನ್ ಬ್ಲ್ಯಾಕ್ ಮ್ಯಾನ್ ಅಷ್ಟೇ, ಹೊರಗಿಂದ ಬಂದವನು ಆಫ್ರಿಕನ್ ಅಷ್ಟೇ. ಇದು ಆಗಲ್ಲ. ಹಲವಾರು ನನಗಿಂತ ಮೇಲೆ ಹೋಗಿರ್ಬೋದು, ಅವರು ನನ್ನನ್ನು ಆರೋದನ್ನ ನಾನು ಒಪ್ಪಿದ್ದೀನಿ. ಯಾಕಂದ್ರೆ ನನಗೆ ಹೋಗಿದ್ದಾರೆ, ಅವರನ್ನು ನಾನು ಆಗೋದಕ್ಕೆ ಆ ತಪ್ಪು ನನಗೆ ಕೇಳಬೇಕು. ಸಹಾಯಕ ವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರು ದೇಶ ಕಂಡ ಶ್ರೇಷ್ಠ ಹೋರಾಟಗಾರರಲ್ಲಿ ಮುಂಚೂಣಿ ನಾಯಕರಾಗಿದ್ದಾರೆ ಎಂದರು. ಮೌಲ್ಯಯುತವಾದ ರಾಜಕಾರಣ ಮಾಡಿದ ಇವರು ಅಸ್ಪೃಶ್ಯತೆ ನಿವಾರಣೆಗೆ ಮತ್ತು ಸಾಮಾಜಿಕ ಬದಲಾವಣೆಗೆ ಒತ್ತು ನೀಡಿದರು. ಬಾಬೂಜಿ ಅವರು ಸರಳ ಸಜ್ಜನ ರಾಜಕಾರಣಿಯಾಗಿದ್ದರು. ಪಾಂಡಿತ್ಯದಲ್ಲಿ ಅದ್ವಿತೀಯ ಸಾಧಕರಾಗಿದ್ದರು. ದೇಶವು ಕಂಡ ಆಹಾರ ವಿಪತ್ತು ಸಂದರ್ಭದಲ್ಲಿ ಹಸಿರು ಕ್ರಾಂತಿಯ ಮುಖಾಂತರ ದೇಶ ಆಹಾರ ಸ್ವಾವಲಂಬನೆ ಸಾಧಿಸುವಂತೆ ಮಾಡಿ ಹಸಿರು ಕ್ರಾಂತಿಯ ಹರಿಕಾರ ಎಂದೆನಿಸಿಕೊಂಡರು ಎಂದು ಹೇಳಿದರು. ಪತ್ರಕರ್ತ ನಾಗರಾಜ್ ಹರಪ್ಪನಹಳ್ಳಿ ಉಪನ್ಯಾಸ ನೀಡಿ, ಜಾತಿವಾದಿಗಳ ಕೈಯಿಂದ ದೇಶವನ್ನ ಜಾತ್ಯತೀತ ರಾಷ್ಟ್ರವನ್ನಾಗಿ ಮಾಡಿದ ಶ್ರೇಯಸ್ಸು ಅಂಬೇಡ್ಕರ್ರಿಗೆ ಸಲ್ಲುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪೆನ್ನೇಕರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್ ನಾಯ್ಕ್, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕಿ ವಿಮಲಾ ನಾಯ್ಕ್, ದೀಪಕ್ ಕುಡಾಳ್ಕರ್, ಎಲಿಶಾ ಯಲಕಪಾಟಿ, ಶಿಕ್ಷಕಿ ವಸಂತ ಲಕ್ಷ್ಮಿ ಹೆಗಡೆ, ಶಿವರಾಮ್ ಭಾಗವತ್ ಹಾಗೂ ಇನ್ನಿತರರು ಇದ್ದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ವಿತರಣೆ ಮಾಡಲಾಯಿತು. ಪೌರಕಾರ್ಮಿಕರಿಗೆ ಮುಂಬಡ್ತಿ ನೀಡಿದ ಆದೇಶ ಪತ್ರವನ್ನು ಸಾಂಕೇತಿಕವಾಗಿ ನೀಡಲಾಯಿತು. ವಿವಿಧ ಯೋಜನೆಗಳಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಚೆಕ್ ಮತ್ತು ಸಹಾಯಧನದ ಪತ್ರ ವಿತರಿಸಲಾಯಿತು. ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ, ಪರಿಶಿಷ್ಟ ವರ್ಗಗಳು ಹಾಗೂ ಶಿಕ್ಷಣ ಇಲಾಖೆಯಿಂದ ಪರಿಶಿಷ್ಟ ಜನಾಂಗದ 3 ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಶಾಲೆಗಳಲ್ಲಿ ಕಲಿಯಲು ಅನುಕೂಲವಾಗುವಂತೆ ಜ್ಞಾನದರ್ಶನವೆಂಬ ಯೋಜನೆಗೆ ಚಾಲನೆ ನೀಡಲಾಯಿತು. ಧಾರ್ಮಿಕತೆಯ ಮೆರಗು, ಸಾಂಪ್ರದಾಯಿಕದ ಸೊಗಡು, ಎಲ್ಲೆಡೆ ಸಡಗರ ಸಂಭ್ರಮ. ಹೀಗೆ ಗೋಕರ್ಣ ಹಾಲಕ್ಕಿ ಒಕ್ಕಲಿಗ ಸಮಾಜದವರ ಸುಗ್ಗಿ ಹಬ್ಬವು ಪ್ರಾರಂಭಗೊಂಡ ಬಗೆ. ಬಹು ವಿಶಿಷ್ಟ ಸಂಪ್ರದಾಯದೊಂದಿಗೆ ದೈವಿಕ ಆಚರಣೆಯ ಇಲ್ಲಿನ ಹಾಲಕ್ಕಿ ಸಮಾಜದವರ ಸುಗ್ಗಿ ಹಬ್ಬ ಪ್ರಾರಂಭವಾಗಿದೆ. ಹುಣಸೇಕೇರಿ ಸುಗ್ಗಿ ಎಂದೇ ಕರೆಯಲ್ಪಡುವ ಈ ಹಬ್ಬದಲ್ಲಿ ಕೇತವಿನಾಯಕ ದೇವಾಲಯದಲ್ಲಿರುವ ಕರಿದೇವರಿಗೆ ಪೂಜೆ ಸಲ್ಲಿಸುವುದರ ಮೂಲಕ ತುರಾಯಿ ಕಟ್ಟಿ ಸುಗ್ಗಿ ಕುಣಿತಕ್ಕೆ ಅಣಿಯಾಗಿ ಹೊರಟ್ರೆ, ಇತ್ತ ಅಶೋಕೆಯ ಅರಸುಗೌಡರ ಮನೆತನದ ಮಹಾಬಲೇಶ್ವರ ಗೌಡರ ಮನೆಯ ಆವಾರದಲ್ಲಿರುವ ಕರಿದೇವರಿಗೆ ಪೂಜೆ ಸಲ್ಲಿಸಿ ಇಲ್ಲಿನ ಸುಗ್ಗಿಗೆ ಪ್ರತ್ಯೇಕ ಗ್ರಾಮಗಳಿಂದ ಹೊರಟ 2 ತಂಡ ಇಲ್ಲಿನ ಜೀವೋತ್ತಮ ಮಠದಲ್ಲಿ ಒಟ್ಟಿಗೆ ಸೇರಿ ಅಲ್ಲಿ ಬರುವ ಮಹಾಬಲೇಶ್ವರ ದೇವಾಲಯದ ಹಿಲಾಲ್ನೊಂದಿಗೆ ಮಂದಿರಕ್ಕೆ ಬಂದು ದೇವಾಲಯದಲ್ಲಿ ಪ್ರಥಮ ಸುಗ್ಗಿ ಕುಣಿತ ನಡೆದು ಪರಶಿವನಿಗೆ ನಮಸ್ಕರಿಸಿ ಶ್ರೀದೇವರ ಪ್ರಸಾದವನ್ನ ಅರಸುಗೌಡರು ಪಡೆದರು.
ನಂತರ ಶ್ರೀ ದೇವರ ಉತ್ಸವದೊಂದಿಗೆ ಸುಗ್ಗಿ ತಂಡ ಜೊತೆಯಾಗಿ ರಥಬೀದಿ ಮಾರ್ಗವಾಗಿ ಕೋಟಿತೀರ್ಥದಲ್ಲಿರುವ ಪಟ್ಟೆ ವಿನಾಯಕ ದೇವಾಲಯಕ್ಕೆ ಬಂದು ಆರತಿ ಪೂಜೆಯನ್ನ ನೆರವೇರಿಸಿತು. ಇದಾದ ಮೇಲೆ ಸುಗ್ಗಿ ತಂಡ ಗುಂಬಳೆಯ ಗೌಡರ ಮನೆಗೆ ತೆರಳಿ ಕಾಮದಹನ ಸಂಕೇತವಾಗಿ ಅಡಿಕೆ ಮರಕ್ಕೆ ಪೂಜೆ ಸಲ್ಲಿಸಿ ಅದನ್ನ ಕಡಿದು ಹೊತ್ತುಕೊಂಡು ಪಟ್ಟೆ ವಿನಾಯಕ ದೇವಾಲಯಕ್ಕೆ ಆಗಮಿಸಿತು. ಅಲ್ಲಿಂದ ಮರದ ಜೊತೆ ಸುಗ್ಗಿ ತಂಡ ದೇವರ ಉತ್ಸವ ಕೋಟಿತೀರ್ಥ ಸುತ್ತುವರೆದು ಮಹಾಗಣಪತಿ ದೇವಾಲಯಕ್ಕೆ ಆಗಮಿಸಿತು. ದೇವಾಲಯದ ಮುಂಭಾಗದಲ್ಲಿ ದೇವರ ಉತ್ಸವ ಚಿತ್ತೈಸಿ ಪೂಜೆ ಆರತಿ ಸ್ವೀಕರಿಸಿ ಇದೇ ಆರತಿಯಿಂದ ಮಂದಿರದ ಮುಂಭಾಗದಲ್ಲಿ ಕಡಿದು ತಂದ ಅಡಿಕೆ ಮರಕ್ಕೆ ಅಗ್ನಿ ಸ್ಪರ್ಶಿಸುವ ಮೂಲಕ ಕಾಮದಹನ ನಡೆಯಿತು. ಈ ವೇಳೆ ಸುಗ್ಗಿ ತಂಡ ಹೆಜ್ಜೆ ಹಾಕಿ ಸುಗ್ಗಿ ಕುಣಿತ ಸೇವೆಯನ್ನ ನೆರವೇರಿಸಿತು. ಪರಶಿವನ ಉರಿ ಕಣ್ಣಿಗೆ ಕಾಮದಹನವಾದ ಎಂಬ ಪೌರಾಣಿಕ ಹಿನ್ನೆಲೆಯ ಈ ಉತ್ಸವ ಕಲಿಯುಗದಲ್ಲಿ ಪಾಪಕೃತ್ಯಗಳು ಕೊನೆಯಾಗಲಿ ಎಂದು ಪರಶಿವನಲ್ಲಿ ಪ್ರಾರ್ಥಿಸುವುದು ಇಂದಿನ ಪ್ರಸ್ತಾವವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಶ್ರೀ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಪರಮ ಪೂಜ್ಯ ಕುಲಗುರುಗಳಾದ ಜಗದ್ಗುರು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಶ್ರೀ ಗುರುಮಠ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶಾರದಾ ಹೊಳೆ ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವರ ಪುನರ್ ನಿರ್ಮಾಣ ನೂತನ ವಿಗ್ರಹ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಕೈಂಕರ್ಯವನ್ನ ವೇದಮೂರ್ತಿ ಆಗಮ ಪ್ರವೀಣ ಶ್ರೀ ಲಕ್ಷ್ಮೀಪತಿ ಗೋಪಾಲಾಚಾರ್ಯ ಆಸ್ಥಾನ ಪುರೋಹಿತರು ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಕನ್ಯಾಡಿ ಧರ್ಮಸ್ಥಳ ಇವರ ಪೌರೋಹಿತ್ಯದಲ್ಲಿ ಶ್ರೀ ಪಾಂಚರಾತ್ರ ಆಗಮೋಕ್ತ ಸಪ್ತದಿನ ಸಂಕಲ್ಪ ಪೂರ್ವಕ ನೆರವೇರಿಸಲು ಭಗವತ್ ಪ್ರೇರಣೆಯಾಗಿರುತ್ತದೆ. ದಿನಾಂಕ 13/4/2022 ಬುಧವಾರದಿಂದ 19/4/2022 ಮಂಗಳವಾರದವರೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವ ಗಣ್ಯರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾನ್ಯ ಸಭಾಪತಿಗಳು ವಿಧಾನಸಭೆ ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ, ಉಸ್ತುವಾರಿ ಸಚಿವರು ಉತ್ತರ ಕನ್ನಡ, ಸನ್ಮಾನ್ಯ ಶ್ರೀ ಬಿಕೆ ಹರಿಪ್ರಸಾದ್, ವಿರೋಧ ಪಕ್ಷದ ನಾಯಕರು ವಿಧಾನ ಪರಿಷತ್, ಸನ್ಮಾನ್ಯ ಶ್ರೀ ಶಿವರಾಮ್ ಹೆಬ್ಬಾರ್, ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಸುನಿಲ್ ಕುಮಾರ್, ಇಂಧನ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಅನಂತ್ ಕುಮಾರ್ ಹೆಗಡೆ, ಮಾಜಿ ಕೇಂದ್ರ ಸಚಿವರು ಹಾಗೂ ಸಂಸದರು ಭಾರತ ಸರ್ಕಾರ, ಸನ್ಮಾನ್ಯ ಶ್ರೀ ಆರ್.ವಿ. ದೇಶಪಾಂಡೆ, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಹಳಿಯಾಳ್ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಕಾಗೋಡು ತಿಮ್ಮಪ್ಪ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಸನ್ಮಾನ್ಯ ಶ್ರೀ ಹರತಾಳು ಹಾಲಪ್ಪ, ಶಾಸಕರು ಸಾಗರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಕುಮಾರ್ ಬಂಗಾರಪ್ಪ, ಶಾಸಕರು ಸೊರಬ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ಸುನಿಲ್ ಬಿ ನಾಯ್ಕ್, ಶಾಸಕರು ಭಟ್ಕಳ ಹೊನ್ನಾವರ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ, ಶಾಸಕರು ಕುಮಟಾ ವಿಧಾನಸಭಾ ಕ್ಷೇತ್ರ, ಸನ್ಮಾನ್ಯ ಶ್ರೀ ರೂಪಾಲಿ ನಾಯ್ಕ್, ಶಾಸಕರು ಕಾರವಾರ ವಿಧಾನಸಭಾ ಕ್ಷೇತ್ರ. ಸಾಂಸ್ಕೃತಿಕ ಕಾರ್ಯಕ್ರಮಗಳು: ಚಂಡೆ ಕಲಾ ಪ್ರದರ್ಶನ, ಸುಗಮ ಸಂಗೀತ, ಯಕ್ಷಗಾನ, ಸತ್ಸಂಗ, ಸಂಗೀತ ಸಂಜೆ, ಹರಿಕೀರ್ತನೆ, ನಾಟಕ, ರಾಜ್ಯ ಮಟ್ಟದ ಕಲಾ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಸುಬ್ರಾಯ್ ನಾಯ್ಕ್ ತೆರ್ನಮಕ್ಕಿ, ಶ್ರೀ ಕೃಷ್ಣ ನಾಯ್ಕ್ ಶಾರದಾ ಹೊಳೆ, ಶ್ರೀ ಸುಬ್ರಾಯ್ ನಾಯ್ಕ್ ಗುಮ್ಮನಹಕ್ಲು. ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಹಳೆಕೋಟೆ ಹನುಮಂತ ದೇವ, ಶಾರದಾ ಹೊಳೆ ಅಧ್ಯಕ್ಷರು ಹಾಗೂ ಸದಸ್ಯರು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ, ನಾಸಾ ಅಸಂ ಮಾವಳ್ಳಿ ಹೋಬಳಿ, ಶಾರದಾ ಹೊಳೆ ಶಿರಾಲಿ ಭಟ್ಕಳ. ಪೇನ್ ಕ್ಲಿನಿಕ್. ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು: ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, transcutaneous electrical nerve stimulation, pulse electromagnetic therapy, nerve and muscle stimulation, neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral palsy and delayed milestone exercise and rehab for pediatric patient, microcurrent therapy for radiating pain. Home physiotherapy, treatment condition, cervical and lumbar spondylosis, radiating, joint pain management, trapeziepis, cervicogenic, headache, vertigo, carpal tunnel syndrome, tennis elbow, golfer's elbow, low back pain, IVDP, orthoarthritis, frozen shoulder, heel pain, stroke and cerebral palsy rehabilitation,
sports injury, ligament injury rehabilitation, strain, sprain, soft tissue injury, post-traumatic stiffness, Bell's palsy, post-COVID rehabilitation. For appointment, contact 08382 222 Mobile number 9740809295. For visit G8 Suman Lakshmi Enclave near Nagamangala Radalaya, Kajubag, Karwar.